ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ವಾಸ್ತು ಎಕ್ಸ್ಪರ್ಟ್ ಮಂಜುನಾಥ್ ಸಿಂಧಿಲಿ. ಸ್ನೇಹಿತರೆ, ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಆಯ ಎಂದರೇನು ಹಾಗೂ ಆಯದಲ್ಲಿ ಎಷ್ಟು ವಿಧಾನಗಳು ಇವೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ನೆಕ್ಸ್ಟ್, ಮನೆಗೆ ಒಳ ಆಯ ಅಂದರೆ ಇನ್ನರ್ ಟು ಇನ್ನರ್, ಒಳ ಆಯ ಮುಖ್ಯನೋ ಶ್ರೇಷ್ಠನೋ ಅಥವಾ ಹೊರ ಆಯ ಅಂದರೆ ಔಟರ್ ಟು ಔಟರ್, ಹೊರ ಆಯ ಶ್ರೇಷ್ಠನೋ? ಓಕೆನಾ ಸ್ನೇಹಿತರೆ? ಈಗ ಅದ್ರ ಬಗ್ಗೆ ತಿಳಿದುಕೊಳ್ಳೋಣ. ನಿನ್ನೆ ಒಬ್ಬರು ಕಾಲ್ ಮಾಡಿದ್ರು. ಓಕೆನಾ ಸ್ನೇಹಿತರೆ? ಅವರು ಕೇಳಿದ್ದ ಪ್ರಶ್ನೆ ಏನಂದರೆ, ಆಯವನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು? ಓಕೆನಾ ಸ್ನೇಹಿತರೆ? ಅದ್ರ ಬಗ್ಗೆ ಈಗ ಹೇಳ್ತೀನಿ ನೋಡಿ. ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್ ಅನ್ನೋ ಆ್ಯಪ್ ಇದೆ ಅಲ್ವಾ, ಆ ಆ್ಯಪಲ್ಲಿ ಹೋಗಿ ಸುಮಾರು ಆ್ಯಪ್ಸ್ಗಳಿವೆ ಆಯಾನ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ. MK ಆಯಾ ಇದೆ, ಆಯಾ ಪ್ರಕರಣ ಅಂತಿದೆ, ಆಯಾ ಫಾರ್ ವಾಸ್ತು ಅಂತಿದೆ, ಹಾಗೂ ಆಯಾ ಆ್ಯಪ್ ಆ್ಯಂಡ್ರಾಯ್ಡ್ ಅಂತಿದೆ. ಹೀಗೆ ಸುಮಾರು ಒಂದು 5-6 ಆ್ಯಪ್ಗಳಿವೆ ಸ್ನೇಹಿತರೆ. ಓಕೆನಾ? ಪ್ಲೇಸ್ಟೋರಲ್ಲಿ ಹೋಗಿ ಟೈಪ್ ಮಾಡಿ, ಅಲ್ಲಿ ನಿಮಗೆ ಸಿಗುತ್ತೆ. ನೀವು ಡೈರೆಕ್ಟ್ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಲ್ಲಿ ನೀವು ಟೈಪ್ ಮಾಡಿದಾಗ, ಉದ್ದಾಗಲ ನೀವು ಟೈಪ್ ಮಾಡಿದಾಗ ನಿಮಗೆ ವಿತಿನ್ ಸೆಕೆಂಡಲ್ಲಿ ನಿಮಗೆ ಆಯವನ್ನು ನಿಮಗೆ ಕ್ಯಾಲ್ಕುಲೇಷನ್ ಮಾಡಿ ತೋರಿಸುತ್ತೆ, ವಿತಿನ್ ಸೆಕೆಂಡಲ್ಲಿ. ಓಕೆನಾ ಸ್ನೇಹಿತರೆ? ಆ ವ್ಯಕ್ತಿಗೆ ಅವ್ರು ಕೇಳಿದ್ದ ಪ್ರಶ್ನೆ ಉತ್ತರ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಈಗ ಟಾಪಿಕಲ್ಲಿ ಮುಂದೆ ಹೋಗೋಣ ಸ್ನೇಹಿತರೆ. ಇವತ್ತಿನ ಟಾಪಿಕ್, ಒಳ ಆಯ ಮುಖ್ಯನೋ ಅಥವಾ ಹೊರ ಆಯ ಮುಖ್ಯನೋ, ಇನ್ನರ್ ಟು ಇನ್ನರ್ ಆರ್ ಔಟರ್ ಟು ಔಟರ್. ಓಕೆನಾ ಸ್ನೇಹಿತರೆ? ನೋಡಿ ಸ್ನೇಹಿತರೆ, ಇದು ಮನೆಯ 4 ಗೋಡೆ. ಓಕೆನಾ ಸ್ನೇಹಿತರೆ? ಮನೆಯ 4 ಗೋಡೆ, ಇದೊಂದು ಮನೆಯ 4 ಗೋಡೆ. ಓಕೆನಾ ಸ್ನೇಹಿತರೆ? ಈಗ ಮನೆಗೆ ಒಳ ಆಯ ಶ್ರೇಷ್ಠನೋ ಅಥವಾ ಹೊರ ಆಯ ಶ್ರೇಷ್ಠನೋ? ಸ್ನೇಹಿತರೆ, ನಿಮಗೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ನಾವೊಂದು ಮ್ಯಾಚಿಸ್ ಬಾಕ್ಸ್ ತೊಗೊಳ್ಳೋಣ. ಓಕೆನಾ ಸ್ನೇಹಿತರೆ? ಇದು ನೋಡಿ ಮ್ಯಾಚಿಸ್ ಬಾಕ್ಸ್, ಬೆಂಕಿಪಟ್ಟಣ. ನೋಡಿ ಸ್ನೇಹಿತರೆ, ಈ ಬೆಂಕಿಪಟ್ಟಣ ಹೊರಗಿಂದ ಎಲ್ಲ ಕವರ್ ಆಗಿದೆ ನೋಡಿ, ಹೌದಾ? ಹೊರಗಡೆಯಿಂದ ಎಲ್ಲ ಕವರ್ ಆಗಿದೆ. ಆದರೆ ಇಲ್ಲಿ ಕಡ್ಡಿಗಳು, ಬೆಂಕಿ ಕಡ್ಡಿಗಳು ಎಲ್ಲಿದೆ? ಇದರ ಒಳಗಡೆ ಇದೆ. ಓಕೆನಾ ಸ್ನೇಹಿತರೆ? ಕಾಣ್ತಿದೆ ಅಲ್ವಾ? ಸೇಮ್ ಅದೇ ರೀತಿ ನೋಡಿ ಸ್ನೇಹಿತರೆ, ಮನೆಗೆ 4 ಗೋಡೆ ಅಂದಾಗ, ಮನೆಗೆ 4 ಗೋಡೆ ನಿರ್ಮಿಸಿದಾಗ ಸ್ನೇಹಿತರೆ, ಮನುಷ್ಯರು ಈ ಮನೆಯ 4 ಗೋಡೆ ಒಳಗೆ ನಿವಾಸ ಮಾಡ್ತಾರೆ. ಹೌದಾ? ಅರ್ಥ ಆಯ್ತಲ್ಲ ಸ್ನೇಹಿತರೆ ನಾ ಹೇಳೋದು? ಮನುಷ್ಯರು ಈ 4 ಗೋಡೆಯ ಒಳಗಡೆ ನಿವಾಸ ಮಾಡುತ್ತಾರೆ. ಹಾಗಾಗಿ ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಈ ಮ್ಯಾಚಿಸ್ ಬಾಕ್ಸಲ್ಲಿ ಬೆಂಕಿ ಗಡ್ಡಿಗಳು ಬಾಕ್ಸ್ ಒಳಗಡೆ ಇದ್ದಾವೆ. ಇದೊಂದೇ ಅಲ್ಲ ಸ್ನೇಹಿತರೆ, ನೀವು ಯಾವುದನ್ನು ತಗೊಳ್ರಿ. ಮೊಬೈಲ್ ತಗೊಳ್ಳಿ, ಮೊಬೈಲ್ ಡಿಸ್ಪ್ಲೇ ಮಾತ್ರ ನಿಮಗೆ ಹೊರಗಡೆ ಇದೆ. ಆದರೆ ಅದರಗಳು ಚಿಪ್ಗಳು, ಮದರ್ ಬೋರ್ಡ್ಗಳು, ಏನೇನೋ ಹೇಳ್ತಾರಲ್ವ, ಅದೆಲ್ಲ ಒಳಗಡೆ ತಾನೇ ಇರೋದು. ಹೌದಾ ಸ್ನೇಹಿತರೆ? ಕ್ಯಾಮ್ರಾ ಲೆನ್ಸ್ ಸಹ ಒಳಗಡೆ ತಾನೇ ಇರೋದು. ಓಕೆನಾ ಸ್ನೇಹಿತರೆ? ಅರ್ಥ ಆಗುತ್ತಲ್ವ ಹೇಳೋದು? ನಿಮಗೆ ಎಕ್ಸಾಂಪಲ್ ಕೊಡಕತ್ತೀನಿ ನಾನು. ಈಗ ಒಂದು TV ತಗೊಳ್ಳಿ, ಅಥವಾ TV ರಿಮೋಟ್ ತಗೊಳ್ಳಿ. TV ರಿಮೋಟ್, ಆ ರಿಮೋಟ್ಗೂ ಒಳಗಡೆ ಸರ್ಕ್ಯೂಟ್ ಬ್ರೇಕರು, ಆ ಪ್ಲೇಟು, ಚಿಪ್ಸು, ಆ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಎಲ್ಲ ರಿಮೋಟ್ ಒಳಗಡೆ ಇರ್ತಾವ ಅಥವಾ ಹೊರಗಡೆ ಇರ್ತಾವ? ರಿಮೋಟ್ ಒಳಗಡೆ ತಾನೇ ಇರೋದು. ಹಾಗೇನೆ ಸೇಮ್ ಆಗಿ, ಎಕ್ಸಾಕ್ಟ್ ಆಗಿ ಮನೆಯ 4 ಗೋಡೆಯ ಒಳಗಡೆ ಮನುಷ್ಯ ನಿವಾಸ ಮಾಡ್ತಾನಲ್ವಾ, ಹಾಗಾಗಿ ಮನೆಗೆ ಒಳ ಆಯನೇ ಶ್ರೇಷ್ಠ. ಓಕೆನಾ ಸ್ನೇಹಿತರೆ? ಮನೆಗೆ ಒಳ ಆಯನೇ ಶ್ರೇಷ್ಠ, ಇನ್ನರ್ ಟು ಇನ್ನರ್. ಈಗ ಒಳ ಆಯವನ್ನು ಹೇಗೆ ನಾವು ಲೆಕ್ಕ ಹಾಕಬೇಕು, ಎಲ್ಲಿಂದ ಎಲ್ಲಿಗೆ ಲೆಕ್ಕ ಹಾಕಬೇಕು ಒಳ ಆಯ ಅಂದರೆ? ಈಗ ನೋಡೋಣ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಒಂದು ಗೋಡೆ ಇದೆ ಅಲ್ವಾ, ಇದು ಡಬಲ್ ಬ್ರಿಕ್ಸ್ ಕೆಂಪಂದು ಇಟ್ಟಂಗಳಿ ಹಾಕಿ ಇಟ್ಟಿರ್ತಾರೆ.
ಅಥವಾ ಸಿಮೆಂಟಿಂದ ಆದ್ರೂ ಸಹ ಅವರು ಸಿಂಗಲ್ ಇಟ್ಟಂಗಳಿ ಸಿಂಗಲ್ ಬ್ರಿಕ್ಸ್ ಸಿಮೆಂಟಿಂದ ದೊಡ್ಡದು ದಪ್ಪ ಬರುತ್ತಲ್ವ, ಸಿಂಗಲ್ ಇಟ್ಟಿರ್ತಾರೆ ಅನ್ಕೊಳ್ರಿ. ಅಥವಾ ಡಬಲ್ ಬ್ರಿಕ್ಸ್ ಇದ್ರೆ ಕೆಂಪಂದು ರೆಡ್ ಕಲರ್ ಬ್ರಿಕ್ಸ್ನ ಅದು ಆದ್ರ ಅಂತ ತಿಳ್ಕೊಳ್ಳಿ. ಸಿಮೆಂಟಿಂದ ಬ್ರಿಕ್ಸ್ ಅದ ತಿಳ್ಕೊಳ್ಳಿ. ಈಗ ಸಿಮೆಂಟ್ ಇದು ಬ್ರಿಕ್ಸ್ ಇಟ್ಟು ಗೋಡೆ ಕಟ್ಟಿದ್ರ ಅನ್ಕೊಳ್ಳಿ, ಓಕೆನಾ. ಇನ್ನು ಪ್ಲಾಸ್ಟಿಂಗ್ ಮಾಡಿಲ್ಲ, ಕೇವಲ ಸಿಮೆಂಟ್ ಅಥವಾ ಸಿಮೆಂಟ್ ಬ್ರಿಕ್ಸ್ ಅಥವಾ ಕೆಂಪು ರೆಡ್ ಕಲರ್ ಬ್ರಿಕ್ಸ್ ಇಂದ ಗೋಡೆ ಕಟ್ಟಿದಾರ ಅಂತ ತಿಳ್ಕೊಳ್ಳಿ. ಆಗ ಗೋಡೆ ಕಟ್ಟಿದಾಗ ಆ ಕಟ್ಟಿದ ಒಂದು ಬ್ರಿಕ್ಸ್ ಗೋಡೆಗೆ, ಎಳೆ ಗೋಡೆಗೆ ಪ್ಲಾಸ್ಟಿಂಗ್ ಮಾಡ್ತಾರಲ್ವ ಮೇಸ್ತ್ರಿಗಳು. ಪ್ಲಾಸ್ಟಿಂಗ್ ಮಾಡ್ತಾರೆ. ನೀವು ಎಷ್ಟು ದಪ್ಪ ಹೇಳ್ತೀರೋ ಅಷ್ಟು ದಪ್ಪ ಪ್ಲಾಸ್ಟಿಂಗ್ ಮಾಡ್ತಾರೆ. ನಿಮ್ಮ ಶಕ್ತಿಗೆ ತಕ್ಕಂತೆ ಪ್ಲಾಸ್ಟಿಂಗ್ ಮಾಡಿಸ್ಬೋದು. ಅರ್ಧ ಇಂಚು ಮಾಡಿಸ್ಬೋದು, 3/4 ಇಂಚು ಮಾಡಿಸ್ಬೋದು, ಹಾಗೂ 1 ಇಂಚ್ ಸಹ ಮಾಡಿಸ್ಬೋದು. ನನಗೆ ಕೇಳಿದರೆ ನನ್ನ ಪ್ರಕಾರ 1 ಇಂಚ್ ಮಾಡೋದೇ ಶ್ರೇಷ್ಠ. ಓಕೆನಾ ಸ್ನೇಹಿತರೆ. ಅರ್ಧ ಇಂಚ್ ಮಾಡಿದ್ರೆ ಏನಾಗುತ್ತೆ ಸ್ನೇಹಿತರೆ, ಬಿರುಕು ಬರುತ್ತೆ, ಕ್ರ್ಯಾಕ್ಸ್ ಬರುತ್ತೆ. ಓಕೆನಾ ಸ್ನೇಹಿತರೆ. ಹಾಗೂ ಸ್ಟ್ರೆಂತ್ ಇರಲ್ಲ. ಓಕೆನಾ ಸ್ನೇಹಿತರೆ. 1 ಇಂಚ್ ಮಾಡೋದೇ ಶ್ರೇಷ್ಠ, 1 ಇಂಚ್ ಪ್ಲಾಸ್ಟಿಂಗ್ ಮಾಡೋದು ಶ್ರೇಷ್ಠ. ಓಕೆನಾ ಸ್ನೇಹಿತರೆ. ಈಗ ಬ್ರಿಕ್ಸ್ ಇಂದ ಎಳೆಯಿಂದ ಗೋಡೆ ಕಟ್ಟಿದ್ದಾರೆ. ಓಕೆನಾ, 4 ಗೋಡೆ ಕಟ್ಟಿದ್ದಾರೆ. ಹಾಗೂ 4 ಗೋಡೆಗೆ 1 ಇಂಚು 1 ಇಂಚು 1 ಇಂಚು 1 ಇಂಚು ಪ್ಲಾಸ್ಟಿಂಗ್ ಮಾಡಿದ್ದಾರೆ ಅನ್ಕೊಳ್ರಿ. ಆ 1 ಇಂಚು 1 ಇಂಚು 1 ಇಂಚು ಪ್ಲಾಸ್ಟಿಂಗ್ ಮಾಡಿದಾರಲ್ವಾ, ಆ 1 ಇಂಚ್ ಪ್ಲಾಸ್ಟಿಂಗ್ ಬಿಟ್ಟು ನಾವು ಇನ್ನರ್ ಟು ಇನ್ನರ್ ತಗೋಬೇಕು. ಅಂದ್ರೆ ಒಳಗಿಂದ ಒಳಗೆ ತಗೋಬೇಕು. ಪ್ಲಾಸ್ಟಿಂಗ್ ಒಳಗಿಂದ ಅಲ್ಲ ಸ್ನೇಹಿತರೆ, ಗೋಡೆ ಒಳಗಿಂದ ಅಲ್ಲ ಸ್ನೇಹಿತರೆ, ಗೋಡೆ ಹೊರಗೆ. ಅಂದ್ರೆ ಪ್ಲಾಸ್ಟಿಂಗ್ ಹೊರಗಡೆ, ಪ್ಲಾಸ್ಟಿಂಗ್ ಹೊರಗಿಂದ ಇಲ್ಲಿ, ಪ್ಲಾಸ್ಟಿಂಗ್ ಹೊರಗಡೆಯಿಂದ. ಈಗ ತೋರಿಸ್ತೀನಿ ನೋಡಿ. ಇದು 1 ಇಂಚ್ ಪ್ಲಾಸ್ಟಿಂಗ್ ಅನ್ಕೊಳ್ಳಿ. ಓಕೆನಾ ಸ್ನೇಹಿತರೆ. ಇದು 1 ಇಂಚ್ ಪ್ಲಾಸ್ಟಿಂಗ್ ಮಾಡಿದ ಅನ್ಕೊಳ್ಳಿ. ಓಕೆ ಸ್ನೇಹಿತರೆ, ಈಗ ಅರ್ಥ ಆಗುತ್ತೆ ಅನ್ಸುತ್ತೆ ನಿಮಗೆ. ಇದು 9 ಇಂಚಿಂದು ಗೋಡೆ, ಅಂದ್ರೆ ಡಬಲ್ ಬ್ರಿಕ್ಸ್ ಹಾಕಿರ್ತಾರೆ. ಕೇವಲ ಬ್ರಿಕ್ಸ್ ಇಂದ ಎಳೆಯಿಂದ ಗೋಡೆ ಕಟ್ಟಿದ್ದಾರೆ. ಇದಕ್ಕೆ 1 ಇಂಚ್ ಪ್ಲಾಸ್ಟಿಂಗ್ ಮಾಡಿದ್ದಾರೆ ಅನ್ಕೊಳ್ಳಿ. ನೋಡಿ, 4 ಗೋಡೆ 1 ಇಂಚ್ ಪ್ಲಾಸ್ಟಿಂಗ್ ಮಾಡಿದ್ದಾರೆ. ಈ ಪ್ಲಾಸ್ಟಿಂಗ್ ಬಿಟ್ಟು ಇಲ್ಲಿಂದ ಈ ಎಂಡಿಂದ ಈ ಎಂಡ್, ಅರ್ಥ ಇಲ್ಲ ಸ್ನೇಹಿತರೆ. ಈ ಎಂಡಿಂದ ಈ ಎಂಡ್ಗೆ ನೀವು ಆಯವನ್ನು ಕ್ಯಾಲ್ಕುಲೇಷನ್ ಮಾಡಿ. ಓಕೆನಾ ಸ್ನೇಹಿತರೆ. ಇದು ಗೋಡೆ, ಇದು ಪ್ಲಾಸ್ಟಿಂಗ್, ಗೋಡೆಗೆ ಮಾಡಿದ ಪ್ಲಾಸ್ಟಿಂಗು 1 ಇಂಚು. ಈ ಪ್ಲಾಸ್ಟಿಂಗ್ ಬಿಟ್ಟು ಅದರ ಎಂಡಿಂದ ಈ ಎಂಡ್ಗೆ ಉದ್ದ ಕ್ಯಾಲ್ಕುಲೇಷನ್ ಮಾಡಿ. ಹಾಗೂ ಸೇಮ್ ಅಗಲ ಕೂಡ ಅಷ್ಟೇ ಸೇಮ್. ಇದು ಗೋಡೆ, ಇದು 1 ಇಂಚ್ ಪ್ಲಾಸ್ಟಿಂಗು. ಪ್ಲಾಸ್ಟಿಂಗ್ ಬಿಟ್ಟು ಈ ಎಂಡಿಂದ ಈ ಎಂಡ್ವರೆಗೆ, ಈ ಕೂಡ ಪ್ಲಾಸ್ಟಿಂಗ್ ಬಿಟ್ಟು ಈ ಎಂಡ್ವರೆಗೆ ಅಗಲವನ್ನು ಕ್ಯಾಲ್ಕುಲೇಷನ್ ಮಾಡಿ. ಓಕೆನಾ ಸ್ನೇಹಿತರೆ. ಇದಕ್ಕಂತಾರೆ ಒಳ ಆಯ, ಇನ್ನರ್ ಟು ಇನ್ನರ್. ಓಕೆನಾ ಸ್ನೇಹಿತರೆ. ನಾನು ಹೇಳೋದು ನಿಮ್ಗೆ ಅರ್ಥ ಆಗುತ್ತಲ್ವಾ. ಈ ರೀತಿ ಒಳ ಆಯ ಬರುತ್ತೆ. ನೆಕ್ಸ್ಟ್ ಈಗ ಹೊರ ಆಯ, ಔಟರ್ ಟು ಔಟರ್ ನೋಡೋಣ ಬನ್ನಿ. ಸೇಮ್ ಅದೇ ರೀತಿ ನೋಡಿ ಸ್ನೇಹಿತರೆ. 9 ಇಂಚಿನ ಗೋಡೆ, ಕೇವಲ ಬ್ರಿಕ್ಸ್ ಇಂದ ಗೋಡೆ ಕಟ್ಟಿದ್ದಾರೆ, ಇನ್ನು ಪ್ಲಾಸ್ಟಿಂಗ್ ಮಾಡಿಲ್ಲ ಅಂತ ತಿಳ್ಕೊಳ್ಳಿ. ಈಗ ಇಲ್ಲಿ ಕೂಡ ಸೇಮ್ 1 ಇಂಚ್ ಪ್ಲಾಸ್ಟಿಂಗ್ ಮಾಡ್ತಾರೆ. ಒಂದು ಇಂಚು ಪ್ಲಾಸ್ಟಿಂಗ್ ಮಾಡಿದ್ದಾರೆ ಅನ್ಕೊಳ್ಳಿ. ಹೊರಗಡೆ ಸಹ 1 ಇಂಚ್ ಪ್ಲಾಸ್ಟಿಂಗ್ ಮಾಡಿದ್ದಾರೆ ಅನ್ಕೊಳ್ಳಿ. ಓಕೆನಾ ಸ್ನೇಹಿತರೆ. ಒಳಗಡೆ 1 ಇಂಚ್ ಪ್ಲಾಸ್ಟಿಂಗ್ ಮಾಡಿದ್ದಾರೆ, ಸೇಮ್ ಇದೇ ರೀತಿ. ಹೊರಗಡೆ ಸಹ 1 ಇಂಚ್ ಪ್ಲಾಸ್ಟಿಂಗ್ ಮಾಡಿದ್ದಾರೆ. ಇಲ್ಲಿ ಕೂಡ ನೀವು ಹೊರಗಡೆ ಪ್ಲಾಸ್ಟಿಂಗ್ ಮಾಡ್ಕೋಬಹುದು 1 ಇಂಚು. ಓಕೆನಾ. ಈಗ ನೋಡಿ ಸ್ನೇಹಿತರೆ, ಔಟರ್ ಟು ಔಟರ್, ಹೊರ ಆಯ ಅಂದ್ರೆ, ಹೊರ ಆಯ ಅಂದ್ರೆ ಎಲ್ಲಿಂದ ಇಲ್ಲಿವರೆಗೆ ಈ ಔಟರ್ ಏನು ಪ್ಲಾಸ್ಟಿಂಗ್ ಮಾಡಿದಾರಲ್ವಾ, ಈ ಪ್ಲಾಸ್ಟಿಂಗ್ ಇಂದ ಈ ಔಟರ್ ಏನು ಪ್ಲಾಸ್ಟಿಂಗ್ ಮಾಡಿದಾರಲ್ವಾ, ಈ ರೀತಿ ಬರುತ್ತೆ. ಔಟರ್ ಟು ಔಟರ್, ಇದಕ್ಕೆ ಹೊರ ಆಯ ಅಂತಾರೆ.
ಇದು ಉದ್ದ ಆಯಿತು. ಸೇಮ್ ಅಗಲ ಸಹ ಇದೇ ರೀತಿ ಈ ಔಟರಿಂದ ಈ ಔಟರ್ ಅಂದರೆ ಈ 9 ಇಂಚಿಂದ ಒಂದು ಕೇವಲ ಎಳ್ಳೆಯಿಂದ ಗೋಡೆ ಕಟ್ಟಿರ್ತಾರಲ್ವ ಅದು ಬಿಟ್ಟು ಪ್ಲಾಸ್ಟಿಕ್ ಮಾಡಿರ್ತಾರೆ ನೋಡಿ 1 ಇಂಚು, ಆ 1 ಇಂಚ್ ಬಿಟ್ಟು ಔಟರ್ ಟು ಔಟರ್ ತಗೊಳ್ಳೋದೆ ಹೊರ ಆಯ. ಓಕೆನಾ ಸ್ನೇಹಿತರೆ? ಒಳ ಆಯ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು, ಹೊರ ಆಯ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ಹೊರ ಆಯ ಪ್ಲಸ್ ಒಳ ಆಯ ಈ ಎರಡರಲ್ಲಿ ಬರೆದು ಬಿಡ್ತೀನಿ, ನಿಮಗೆ ಕನ್ಫ್ಯೂಷನ್ ಆಗಿರಲ್ಲ. ಹೊರ ಆಯ ಹೊರ ಆಯ ಒಳ ಆಯ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಒಳ ಆಯ ಅಂದರೆ ಇನ್ನರ್ ಟು ಇನ್ನರ್, ಅಂದರೆ ಪ್ಲಾಸ್ಟಿಕ್ ಬಿಟ್ಟು ಇನ್ನರ್ ಟು ಇನ್ನರ್, ಒಳಗಿಂದ ಒಳಗೆ. ಹೊರ ಆಯ ಅಂದರೆ ಗೋಡೆಯ ಹೊರಗಡೆಯಿಂದ ಪ್ಲಾಸ್ಟಿಕ್ ಮಾಡಿರ್ತಾರಲ್ವ ಅದು ಔಟರ್ ಟು ಔಟರ್, ಅಂದರೆ ಹೊರಗಿಂದ ಹೊರಗೆ. ಓಕೆನಾ ಸ್ನೇಹಿತರೆ? ಈ ರೀತಿ ಇದೆ. ಈಗ ಹೊರ ಆಯ ಶ್ರೇಷ್ಠನೋ ಅಥವಾ ಒಳ ಆಯ ಶ್ರೇಷ್ಠನೋ ಮನುಷ್ಯರಿಗೆ? ಓಕೆನಾ ಸ್ನೇಹಿತರೆ? ಅಂದರೆ ಗೃಹಸ್ಥರಿಗೆ. ನೋಡಿ ಸ್ನೇಹಿತರೆ, ಇಲ್ಲಿ ಮನುಷ್ಯ ಮನೆಗೆ 4 ಗೋಡೆಗಳನ್ನು ನಿರ್ಮಿಸಿದಾಗ ಮನುಷ್ಯ ವಾಸ ಮಾಡುವುದು ಮನೆಯ ಒಳಗಡೆ, ಅಂದರೆ ಈ 4 ಗೋಡೆಯ ಒಳಗಡೆ ನಿವಾಸ ಮಾಡ್ತಾನೆ, ಹೌದಾ? ಹಾಗಾಗಿ ಈ ಒಳ ಆಯವನ್ನು ನೀವು ನಿರ್ಮಿಸಿದಾಗ, ಈ ಒಳ ಆಯ ನಿರ್ಮಿಸಿದಾಗ ನಿಮಗೆ 100% 100% ಶ್ರೇಷ್ಠ. ಓಕೆನಾ ಸ್ನೇಹಿತರೆ? 100ಕ್ಕೆ 100% ನಿಮಗೆ ರಿಸಲ್ಟ್ ಕೊಡುತ್ತೆ, ಫಲ ಸಿಗುತ್ತೆ. ಓಕೆನಾ ಸ್ನೇಹಿತರೆ? ಈಗ ಇಲ್ಲ ಸರ್ ನಮ್ಗೆ ಗೊತ್ತಿಲ್ಲ, ನಾವೇನೋ ಯಾರೋ ಹೇಳಿದ್ರೆ ನಮಗೆ, ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ, ಹೊರಾಯ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಹಾಗಿದ್ದಾಗ ಇಲ್ಲಿ ಹೊರಾಯ ಯಾರಾದರೂ ಹೊರಾಯ ಕ್ಯಾಲ್ಕುಲೇಷನ್ ಮಾಡಿ ಮನೆ ಕಟ್ಟಿದಾರೆ ಅಂದ್ಕೊಳ್ರಿ, ಆಗ ಇವರಿಗೆ ಫಲ ಸಿಗುವುದು 100%ನಲ್ಲಿ 30% ಮಾತ್ರ ಫಲ ಸಿಗುತ್ತೆ. ಇನ್ನು ಉಳ್ಕಿದ 70% ಫಲ ಸಿಗಲ್ಲ. ಎಲ್ಲ ಕಷ್ಟ ನಷ್ಟಗಳೇ ಅನುಭವಿಸ್ಬೇಕಾಗಿದ್ದೆ. ಲಾಸು, ಸಾಲ, ಚಿಂತೆ, ರೋಗ, ಪೀಡೆ ಇವೆಲ್ಲ ಅನುಭವಿಸ್ಬೇಕಾಗಿದ್ದೆ. ಯಾಕಂದರೆ ಹೊರ ಆಯ ಕೇವಲ 30% ಮಾತ್ರ ಶ್ರೇಷ್ಠ ಫಲ ಕೊಡುತ್ತೆ. ಓಕೆನಾ ಸ್ನೇಹಿತರೆ? ಶುಭ ಫಲವನ್ನು ಕೊಡುತ್ತೆ. ಉಳ್ಕಿದ್ದು 70% ಹೊರ ಆಯ ಶುಭ ಫಲ ಕೊಡಂಗಿಲ್ಲ, ಅಶುಭ ಫಲನೇ ಕೊಡುತ್ತೆ. ಓಕೆನಾ ಸ್ನೇಹಿತರೆ? ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಓಕೆನಾ ಸ್ನೇಹಿತರೆ? ನೆಕ್ಸ್ಟ್ ಈಗ ಇನ್ನೊಂದೇನೆಂದರೆ, ಮನೆ ಗೋಡೆಗಳು ಯಾವುದು ಕಟ್ಟಾಗಬಾರ್ದು. ಮನೆ ಮೂಲೆ, ಈಗ ಈ ರೀತಿ ಈಶಾನ್ಯ ಮೂಲೆ ಕಟ್ಟಾಗಬಾರ್ದು, ಆಗ್ನೇಯ ಮೂಲೆ ಕಟ್ಟಾಗಬಾರ್ದು. ಕೆಲವರು ಕಾರ್ ಪಾರ್ಕಿಂಗ್ ಮಾಡಲಿಕ್ಕೆ ಈ ರೀತಿ ಕಟ್ ಮಾಡ್ಕೊಂಡು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಕೊಂಡು ಅವರು ಮನೆ ಕಟ್ತಾರೆ. ಬಹಳ ದೊಡ್ಡ ತಪ್ಪು ಸ್ನೇಹಿತರೆ, ಅದು ದೊಡ್ಡ ಮಿಸ್ಟೇಕ್. ಈಗ ಒಂಥರ ಫ್ಯಾಷನ್ ಆಗಿಬಿಟ್ಟಿದೆ ಅದು, ಒಂಥರ ಮಾಡರ್ನ್ ಆಗಿಬಿಟ್ಟಿದೆ ಅದು. ಏನು ಮಾಡಬೇಕು? ಹಾಗಾಗಿ ನೀವು ಆ ಒಂದು ಮಿಸ್ಟೇಕ್ ಮಾಡಬೇಡಿ, ತಪ್ಪು ಮಾಡಬೇಡಿ. ಓಕೆನಾ ಸ್ನೇಹಿತರೆ? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಆಯಗಳು, ಅದರ ಒಂದು ಉದ್ದ ಅಗಲ ಅಳತೆಗಳು ಕೆಲವೊಂದು ನಿಮ್ಮಲ್ಲಿ ನಾನು ಶೇರ್ ಮಾಡಬೇಕು, ಹಂಚ್ಕೊಡ್ಬೇಕು ಅಂತ ಭಾವಿಸ್ತೀನಿ, ಅಂದ್ಕೊಂಡಿದ್ದೀನಿ. ಎಕ್ಸಾಂಪಲ್ ಆಗಿ ನಿಮ್ಗೆ ತಿಳಿಸ್ತೀನಿ ನೋಡಿ. 17-25 ಧ್ವಜ ಆಯ ಬರುತ್ತೆ ನೋಡಿ ಸ್ನೇಹಿತರೆ. 17-31 ಗಜಾಯ ಬರುತ್ತೆ ಸ್ನೇಹಿತರೆ. ಓಕೆನಾ? ನೆಕ್ಸ್ಟ್ ಈಗ 19-23 ವೃಷಭಾಯ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟು ನಿಮಗೆ 19-37 ಸಿಂಹಾಯ ಬರುತ್ತೆ ಸ್ನೇಹಿತರೆ.
ಎಕ್ಸಾಂಪಲ್ ನಾನು ನಿಮಗೆ ಕೊಟ್ಟಿದ್ದೀನಿ, ಇಲ್ಲಿ ಕೊಟ್ಟಿದ್ದೀನಿ. ಹಾಗೂ ಇನ್ನೂ ತುಂಬ ಇದೆ ಸ್ನೇಹಿತರೆ. ಇನ್ನೊಂದು ಯಾವುದು ಅಂದರೆ ಇನ್ನು ನಿಮಗೆ ಇನ್ನೂ ಚಿಕ್ಕ ಸೈಟ್ ಅಂದರೆ, ನನ್ನ ಪ್ರಕಾರ ಚಿಕ್ಕದು ಸೈಟಲ್ಲಿ ಚಿಕ್ಕದು ಮನೆ ಮಾಡ್ಕೋಬಾರ್ದು. ಅದು ಕೂಡ ಇದೆ ಕೆಲವೊಂದು. 19-21 ನಿಮಗೆ ಬರುತ್ತೆ, ಗಜಾಯ ಬರುತ್ತೆ. ಓಕೆನಾ ಸ್ನೇಹಿತರೆ? ಇನ್ನು ಹೇಳ್ಕೊಂಡು ಹೋದರೆ ತುಂಬ ಇದೆ. ನೀವು ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೀವು ಯಾವ ಒಂದು ಉದ್ದ ಅಗಲ ಅದರಲ್ಲಿ ಹಾಕ್ತಿರೋ ಕ್ಯಾಲ್ಕುಲೇಷನ್ ಮಾಡಿ ವಿತಿನ್ ಸೆಕೆಂಡ್ಸಲ್ಲೇ ನಿಮಗೆ ಕೊಡುತ್ತೆ. ಓಕೆನಾ ಸ್ನೇಹಿತರೆ? ಇನ್ನು ನಿಮಗೆ ಒಳ ಆಯ ಹಾಗೂ ಹೊರ ಆಯ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಮಗೆ ಕಮೆಂಟ್ ಮಾಡಿ. ಓಕೆನಾ ಸ್ನೇಹಿತರೆ? ಹಾಗೂ ನಮಗೆ ನೀವು ಫೋನ್ ಕಾಲ್ ಮುಖಾಂತರ ಕೂಡ ನೀವು ನಿಮ್ಮ ಡೌಟ್ಸ್ಗೆ ಉತ್ತರ ನೀವು ಪಡೆಯಬಹುದು. 1/2 hour ಫ್ರೀ ಚಾರ್ಜಸ್ ಇದೆ ನಿಮಗೆ. ಯಾವುದೇ ರೀತಿ ನಾವು ಚಾರ್ಜಸ್ ಮಾಡಲ್ಲ, ಮಾತಾಡ್ಬೋದು. ಓಕೆನಾ ಸ್ನೇಹಿತರೆ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಮ್ಮ BMD ವಾಸ್ತು ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹಾಗೂ ಆಲ್ ಅಂತ ನೋಟಿಫಿಕೇಶನ್ ಕೂಡ ಪ್ರೆಸ್ ಮಾಡಿ. ನಮಸ್ತೆ.